ನಾನು ಇರೋದೇ ಹಾಗೆ, ಮಾತಾಡೋದೇ ಹಾಗೆ. ಹೆವಿ ಕಾಂಪ್ಲಿಮೆಂಟ್ಸ್ ಬಂದಿದ್ದಾವೆ ನಿಮಗೆ. ಬೆಸ್ಟ್ ಫ್ಯಾಮಿಲಿ ಮೆಮೊರಿ. ಹೌ ಡು ಯು ಸ್ಟೇ ಮೋಟಿವೇಟೆಡ್? 2025ನ ಒನ್ ವರ್ಡ್ ಅಲ್ಲಿ ಹೇಗೆ ಡಿಸ್ಕ್ರೈಬ್ ಮಾಡ್ತೀಯ ನೀನು? ಆವಾಗ ನಾನು ವ್ಲಾಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಾನು ಈಗಲೂ ರಿಗ್ರೆಟ್ ಮಾಡ್ತೀನಿ ಗೊತ್ತಾ. ಸೊ ನಿನಗೆ ಯೂಟ್ಯೂಬ್ಗೆ ಜಾಸ್ತಿ ಟೈಮ್ ಹೋಗ್ತಿದ್ಯಾ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀಯಾ? ಮ್ಯಾಮ್ ನೀವು ಯಾಕೆ ಯೂಟ್ಯೂಬ್ ಕುಕಿಂಗ್ ಚಾನೆಲ್ ಓಪನ್ ಮಾಡಬಾರ್ದು ಅಂತ ಒಬ್ರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಹ ಟೇಲ್ಸ್ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀವಿ. ಅಂಡ್ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ Q&A ಅಂತ, ಅಂದರೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಅಂತ. ಸೊ ನನಗೆ ಇವತ್ತು ಕೆಲವೊಂದು ಕ್ವೆಶನ್ಸ್ನ ಅಶು ಕೇಳ್ತಾರೆ. ಸೊ ಇದು ಅಶುಗೆ ಬಂದಿರೋ ಒಂದು ಕ್ವೆಶನ್ಸು. ಯಾಕಂದರೆ ನಾವು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 months ಆಗಿದೆ. ಸೊ ಈ 3 monthsಲ್ಲಿ ನಾವು ಏನೋ ಸುಮ್ಮನೆ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ನಾವು ಆಲ್ಮೋಸ್ಟ್ ಈಗ 1000K $1K ರೀಚ್ ಆಗ್ತಿದ್ದೀವಿ. ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಲ್ಲ, ಹಾಗಾಗಿ ಈ ಒಂದು ಕ್ವೆಶ್ಚನೇರ್ ಗೇಮ್ನ ನಾವು ವ್ಲಾಗ್ ಮಾಡೋಣ ಅಂತ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಒಳ್ಳೊಳ್ಳೆ ಕ್ವೆಶನ್ಸ್ ಇರುತ್ತೆ. ನನ್ನ ಒಂದು ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ರ್ಯಾಪಿಡ್ ಕ್ವೆಶನ್ಸು, ರ್ಯಾಪಿಡ್ ರೌಂಡ್ ಅಂತ ಹೇಳ್ಬೋದು. ರ್ಯಾಪಿಡ್ ರೌಂಡ್ ಅಂತ ಚಿಕ್ಕದು ರ್ಯಾಪಿಡ್ ಕ್ವೆಶನ್ಸು, ಬಟ್ ನಾವು ಹಂಗಲ್ಲ, ಸ್ವಲ್ಪ ಲಾಂಗ್ ಲೆಂತಿ ಕ್ವೆಶನ್ಸ್ ಇರುತ್ತೆ. ಸೊ ನಾನು ಅದಕ್ಕೆ ಏನು ಆನ್ಸರ್ ಮಾಡ್ತೀನಿ, ಅಶು ಏನೇನು ಕ್ವೆಶನ್ಸ್ ಕೇಳ್ತಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್, ಸೊ ನೋಡೋಣ ಬನ್ನಿ. ಆ್ಯಂಡ್ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಎಲ್ಲ ಏನೇನಿರುತ್ತೆ, ಆ್ಯಂಡ್ ನಾನು ಈ 2025ಅಲ್ಲಿ ಏನು ಮಾಡಿದೆ, 2026ಅಲ್ಲಿ ಏನು ಮಾಡ್ತಾ ಇದ್ದೀವಿ. ಸೊ ಎವ್ರಿ ಡೀಟೇಲ್ ಆ್ಯಂಡ್ ಕ್ವೆಶನ್ ಆ್ಯಂಡ್ ಆನ್ಸರ್ ಪ್ಯಾಕೇಜ್ ನಿಮಗೆ ಈ ವ್ಲಾಗಲ್ಲಿ ಸಿಗುತ್ತೆ. ಸೊ ಬನ್ನಿ, ಚಲೋ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್ ದ ಸೆಷನ್ Q&A. ನಾನು ಕೆಲವು ಕ್ವಶನ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ, ಆದರೆ ಯಾವುದು ಗೊತ್ತಿಲ್ಲ ಸುಪ್ಪುಗೆ. ಸೊ ಬನ್ನಿ ಕ್ವಶನ್ಸ್ನ ಫೈರ್ ಮಾಡೋಣ. ಆ ಕಡೆಯಿಂದ ರಿಯಾಕ್ಷನ್ಸ್ ಆನ್ಸರಿಂಗ್ ಬರುತ್ತೆ, ನೋಡೋಣ. ಆಕ್ಚುಲಿ ಅಶು ಒಂದು ವಾರದಿಂದ ಕ್ವೆಶನ್ಸ್ನ ಲಿಸ್ಟ್ ಮಾಡ್ತಾನೆ ಇದ್ರು. ಬಟ್ ನನಗೆ ಪ್ರಾಮಿಸ್ ಏನು ಹೇಳಿಲ್ಲ ಅವರು. ಅವ್ರಿಗೆ ಯಾವಾಗೆಲ್ಲ ಫ್ರೀ ಟೈಮ್ ಸಿಕ್ಕಿದೆ ಅವರೊಂದಿಷ್ಟು ಮಾಡ್ಕೊಂಡಿದ್ರು. ಸೊ ನನಗೆ ಒಂದು ಚೂರು ಬಿಟ್ಕೊಟ್ಟಿಲ್ಲ ಅವರು. ಈಗ ಏನು ಕೇಳ್ತಾರೋ ಆನ್ ಸ್ಪಾಟ್ ನನಗಂತೂ ಗೊತ್ತಿಲ್ಲ. ಸೊ ನೋಡೋಣ ಅಶು, ಸ್ವಲ್ಪ ನಾನು ಆನ್ಸರ್ ಮಾಡೋ ಅಂಥ ಕ್ವೆಶನ್ಸ್ನ ಕೇಳಿದ್ರೆ ಬೆಟರ್ ಅನಿಸುತ್ತೆ. ಸೊ ನನ್ನಂತೂ ವೆರಿ ಫಸ್ಟ್ ಟೈಮ್ ಇದು Q&A ಮಾಡ್ತಾ ಇರೋದು. ಸೊ ಐ ಆಮ್ ರೆಡಿ ಫಾರ್ ದ ಚಾಲೆಂಜ್. ಎಸ್, ಐ ಆಮ್ ರೆಡಿ. ಓಕೆ, ಲೆಟ್ಸ್ ಗೋ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸೊ 2025ನ ಒನ್ ವರ್ಡ್ ಅಲ್ಲಿ ಹೇಗೆ ಡಿಸ್ಕ್ರೈಬ್ ಮಾಡ್ತೀಯ ನೀನು? ಅಂದ್ರೆ ಹೋಲ್ ಇಯರ್ ಒಂದು ಇನ್ಸಿಡೆಂಟಾ? ಹೋಲ್ ಇಯರ್. ಓಕೆ, 2025ನ ಒಂದು ವರ್ಡಲ್ಲಿ ಅಂದರೆ ಫ್ಯಾಂಟಾಸ್ಟಿಕ್ ಆಗಿತ್ತು. ಯಾಕಂದರೆ 2025ಅಲ್ಲಿ ರಾಹ ಹುಟ್ಟಿದ್ಲು, ನಿಮ್ಗೆಲ್ರಿಗೂ ಗೊತ್ತಿದೆ. ಆ್ಯಂಡ್ ನಾನು ಒಂದು ಹೊಸ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೀನಿ, ರಾಹ ಟೇಲ್ಸ್. ಸೊ ಇದೊಂದು 2 ಈವೆಂಟ್ಸ್ ನನಗೆ ತುಂಬಾ ಕ್ಲೋಸ್ ಟು ಮೈ ಹಾರ್ಟ್. ಫಸ್ಟ್ ಬೇಬಿ ರಾಹ ಆದರೆ ಸೆಕೆಂಡ್ ಬೇಬಿ ನನಗೆ ನಂದು ಯೂಟ್ಯೂಬ್ ಚಾನೆಲ್. ಸೊ ಎರಡು ನನ್ನ ಫೇವ್ರೆಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಫೇವ್ರೆಟ್ ಗಿಫ್ಟ್ ಅಷ್ಟು, ಅದು 2022. ನೀವು ಈಗ ಕೇಳಿ 2025 ನಾನು ಅದು ಆನ್ಸರ್ ಮಾಡಿದ್ದೀನಿ. ಸೊ ಎಸ್, ಇಟ್ಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮೆಸ್ಮರೈಸಿಂಗ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಗುಡ್. ನೆಕ್ಸ್ಟ್ ಕ್ವಶನ್. ಓಕೆ, ಬೆಸ್ಟ್ ಫ್ಯಾಮಿಲಿ ಮೆಮೊರಿ. ಓಕೆ, ಟಿಲ್ ಡೇಟ್. ಸೊ ನೀನು ಈ ಇಯರ್ದು ಹೇಳ್ಬೋದು, ಮತ್ತೆ ಟಿಲ್ ಡೇಟ್ ಇಷ್ಟು ವರ್ಷ ಯಾವಾಗಾದರೂ. ಓಕೆ, ಅದೇ ನನಗೆ ರಾಹ ಹುಟ್ಟಿದಾಗ ಎಲ್ರದ್ದು ಎಕ್ಸೈಟ್ಮೆಂಟ್ ನೋಡಕ್ ನಾನು ಇರಬೇಕಿತ್ತು. ಬಟ್ ನಾನು ಆಪರೇಷನ್ ಥಿಯೇಟರಲ್ಲಿದ್ದೆ. ತುಂಬ ಎಕ್ಸೈಟ್ ಆಗಿದ್ರು, ತುಂಬ ಖುಷಿ ಆಗಿದ್ರು ಎಲ್ಲರೂ. ಆ ಒಂದು ಮೂಮೆಂಟ್ನ ನಾನು ಮಿಸ್ ಮಾಡ್ಕೋತೀನಿ. ಸೊ ಅದು ಬೆಸ್ಟ್ ಫ್ಯಾಮಿಲಿ ಮೆಮೊರಿ ಅನ್ಬೋದು. ಆ್ಯಂಡ್ ಟಿಲ್ ಡೇಟ್ ಅಂದರೆ ನಾನು ಅಷ್ಟು ಹಾಂಗ್ಕಾಂಗ್ ಹೋಗಿದ್ದು ಟ್ರಿಪ್ಪು, ತುಂಬ ಚೆನ್ನಾಗಿತ್ತು. ಮಕಾವ್ ಸೂಪರ್ಬ್ ಆಗಿತ್ತು. ಸೊ ದಟ್ ಈಸ್ ದ ಬೆಸ್ಟ್ ಮೆಮೊರಿ. ಹಾಂಗ್ಕಾಂಗ್ ಅಂಡ್ ಮಕಾವ್. ಎಸ್, ಹಾಂಗ್ಕಾಂಗ್ ಅಂಡ್ ಮಕಾವ್ ಬೆಸ್ಟ್. ಅಂದರೆ ನಾವು ಇದುವರೆಗೂ ಹೋಗಿರೋವೆಲ್ಲ ಬೆಸ್ಟೇ, ಬಟ್ ಅದ್ರಲ್ಲಿ ಬೆಸ್ಟ್ ಅಂದರೆ ಹಾಂಗ್ಕಾಂಗ್. ನೆಕ್ಸ್ಟ್ ಕ್ವಶನ್ ಈಗ, ಹೌ ಆಸ್ ಫ್ಯಾಮಿಲಿ ಚೇಂಜ್ಡ್ ಯುವರ್ ಮೈಂಡ್ ಸೆಟ್? ಸೊ ಈ ಯೂಟ್ಯೂಬು ಇದೆಲ್ಲ ಹೆಂಗೆ ಚೇಂಜ್ ಮಾಡ್ತು, ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು? ಓಕೆ, ಸೊ ಗುಡ್ ಕ್ವೆಶ್ಚನ್ ಆ್ಯಕ್ಚುಲಿ. ಎಸ್, ಹೌದು, ಫ್ಯಾಮಿಲಿ ಸ್ವಲ್ಪ ಚೇಂಜ್ ಮಾಡ್ತು. ಯಾಕಂದರೆ
ನಾನು ಯೂಟ್ಯೂಬು ಈಗ ಅಲ್ಲ, ಸುಮಾರು ನಾನು ಮದುವೆ ಆದಾಗಿಂದ, ಮದುವೆ ಮುಂಚೆನೂ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಒನ್ ಫೈನ್ ಡೇ ಮಮ್ಮಿ ಅಂದರೆ ಸಬ್ಸ್ಕ್ರೈಬರ್ಸಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಮಮ್ಮಿ ತುಮಕೂರು ಮಮ್ಮಿ, ಶಿವಮೊಗ್ಗ ಮಮ್ಮಿ. ಓಕೆನಾ? ತುಮಕೂರು ಮಮ್ಮಿ ಅಂದರೆ ನಮ್ಮ ಅತ್ತೆ ಅವರು, ಶಿವಮೊಗ್ಗ ಮಮ್ಮಿ ಅಂದರೆ ನಮ್ಮ ತಾಯಿ. ಓಕೆ, ತುಮಕೂರು ಮಮ್ಮಿ ನಮ್ಮ ಅತ್ತೆ ಅವರು ಮತ್ತು ಅಶು ಕುತ್ಕೊಂಡು ಒಂದಿನ ನಾನಂದೆ ಮಮ್ಮಿ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಚಾನಲ್ನ ಅಂತ. ಅದಕ್ಕೆ ಅವರು ಫೈನ್ ನೀನು ಮಾಡು, ಆ್ಯಕ್ಚುಲಿ ತುಂಬ ದಿನದಿಂದನೇ ಹೇಳ್ತಿದ್ದೆ, ನೀನು ಇಷ್ಟೊತ್ತಿಗಾಗಲೇ ಮಾಡಬೇಕಿತ್ತು, ನಿನ್ಗೆ ಆ್ಯಕ್ಚುಲಿ ಇಂಟ್ರೆಸ್ಟು ಇದೆ ಆ್ಯಂಡ್ ನಿನ್ಗೆ ಎಡಿಟಿಂಗ್ ಸ್ಕಿಲ್ಸು ಮುಂಚಿಂದನೂ ಇದೆ, ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅವರು ಹೇಳ್ತಾನೆ ಇದ್ರು. ಆ್ಯಂಡ್ ಅಶುನು ಕೂಡ ಇಬ್ಬರು ಒಂದಿನ ಕೂರಿಸ್ಕೊಂಡ್ರು, ಯಾಕೆ ಮಾಡಬಾರ್ದು, ಹೌದೆಲ್ಲ ಮಾಡು, ಯಾರ್ಯಾರೋ ಹೆಂಗೆಂಗೋ ಮಾಡ್ತಾರೆ, ವೈ ಕಾಂಟ್ ಯು ಅಂತ ಕೇಳಿದ್ರು. ಸೊ ಅವಾಗ ನನಗೆ ಎಸ್ ಹೌದೆಲ್ಲ ಮಾಡ್ಬೋದು ಅಂತ. ಸೊ ಹಾಗೆ ನನ್ನ ಮೈಂಡ್ ಚೇಂಜ್ ಆಯಿತು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ. ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಶು ಆ್ಯಂಡ್ ಮಮ್ಮಿ ಅಂತಲೇ ಹೇಳ್ಬೋದು. ಅವರು ಬ್ಯಾಂಗ್ಳೂರ್ ಬಂದ ಹಿಂಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಲ್ಲ, ಅವಾಗವಾಗ ಈ ಥರ ಐಡಿಯಾಸ್ ಬಂತು. ಸೊ ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾಮಿಲಿ ಎಸ್ಪೆಷಲಿ. ಥ್ಯಾಂಕ್ ಯು. ಬಚಾವದೆ ಕರೆಕ್ಟಾಗಿ ಹೇಳಿ. ನೆಕ್ಸ್ಟ್ ಕ್ವಶನ್ ಬಂದು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು? ಏನು ಮೋಟಿವೇಶನ್ನು, ಇನ್ಫ್ಲೂಯೆನ್ಸರ ಏನು? ಓಕೆ ಫೈನ್. ಹಾಂ, ಓಕೆ. ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಯಾವುದೇ ಥರದ ಒಂದು ಮೋಟಿವೇಶನ್ ಬೇಕಿಲ್ಲ. ಬಿಕಾಸ್ ಇದೇನು ಅಂಥ ದೊಡ್ಡ ಕೆಲಸ ಅಲ್ಲ, ಇದು ಪ್ಯಾಷನ್ ಇರಬೇಕು ಅಷ್ಟೇ. ಪ್ಯಾಷನ್ ಇತ್ತು ಅಂದರೆ ಎನಿಬಡಿ ಕ್ಯಾನ್ ಓಪನ್ ಅ ಚಾನಲ್ ಅಂತ ಹೇಳ್ತೀನಿ. ಪ್ಯಾಷನ್ ವಿತ್ ಸ್ಕಿಲ್ ಇರಲೇಬೇಕು. ಹಾಂ, ಎಸ್, ಅದು ಇರಬೇಕು. ಅದು ಸ್ಕಿಲ್ ಇಲ್ಲ ಅಂದರೂ ಬಿಲ್ಡ್ ಮಾಡ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಈ ಹಂಗೆ ನೋಡೋಕೆ ಹೋದರೆ ಯಾವ ಕೆಲಸನೂ ದೊಡ್ಡ ವಿಷಯ ಅಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಅದನ್ನು ತುಂಬ ದೊಡ್ಡದು ಅಂದ್ಕೊಳ್ಳೋಕೆ ತನಕ ಎಲ್ಲವೂ ನಿಮ್ಮ ಕೈಯಲ್ಲಿ ಪಾಸಿಬಲ್ ಇರುತ್ತೆ, ನೀವು ಅದನ್ನು ಮುಂದೋಗಿ ಮಾಡಬೇಕಷ್ಟೆ. ಸೊ ಇದರಲ್ಲೇನಂತ ದೊಡ್ಡದಿಲ್ಲ. ಆ್ಯಂಡ್ ನನಗೆ ತುಂಬ ವ್ಲಾಗ್ಸ್ಗಳನ್ನ ಇತ್ತೀಚೆಗೆ ನೋಡ್ತಾನೇ ಇದ್ದೆ ನಾನೊಂದು 2-3 ಇಯರ್ಸಿಂದನೂ. ಸೊ ನನಗೆ ಅನಿಸಿದ್ದು ಒಂದೇ, ಕಂಟೆಂಟು ಹೆಂಗೆಂಗೋ ಕೊಡ್ತಾ ಇದ್ದಾರೆ ಜನ, ಏನಿದು ಯೂಟ್ಯೂಬ್ ಚಾನಲ್ ಅನ್ನೋದು ಹೆಂಗೆಂಗೋ ಹೋಗ್ತಾ ಇದೆ ಈಗಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ. ಸೊ ನನಗೇನಂದರೆ ಓಕೆ, ನನ್ನ ಹತ್ರದ್ದು ಸುಮಾರು ಐಡಿಯಾಸು ಇನ್ಫಾರ್ಮೇಷನ್ಸು ಇದೆ, ನಾನು ಕೊಟ್ಟರೆ ಜನಕ್ಕೆ ಇದು ಇಷ್ಟ ಆಗ್ಬೋದಾ ನೋಡೋಣ, ನಾನೊಂದು ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಿಟ್ಟರೆ ನಾನು ಇಂಥದ್ದೇ ಒಂದು ಉದ್ದೇಶಕ್ಕೆ ನಾನು ಚಾನೆಲ್ ಓಪನ್ ಮಾಡಿದ್ದೀನಿ ಅಂತ ಇಲ್ಲ. ಬಿಕಾಸ್ ನಾನು ಎಲ್ಲ ಥರ ವ್ಲಾಗ್ಸು ಮಾಡ್ತೀನಿ, ಡೈಲಿ ವ್ಲಾಗ್ಸು, ಐಟರ್ನರಿ, ಪ್ರೋಮೋ, ಟ್ರಾವೆಲ್ಲು, ಆ ಥರ ಎಲ್ಲ ಥರನೂ ಇರುತ್ತೆ. ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ನಾನು ವಿಷಯದ ಟಾಪಿಕ್ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ನಾನು ಎಲ್ಲ ಥರನೂ ತೋರಿಸ್ತೀನಿ. ಎಸ್, ಅಷ್ಟೇ. ಯಾವುದೇ ಥರ ಮೋಟಿವೇಶನ್ ಇಲ್ಲ, ನನ್ನ ಓನ್ ಸ್ಕಿಲ್, ನನಗೆ ಪ್ಯಾಷನ್ ಇತ್ತು, ಮುಂಚಿನೂ ಮಾಡಬೇಕು ಅಂತಿತ್ತು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಚಾನಲ್ ಅಷ್ಟೇ, ನಥಿಂಗ್ ಎಲ್ಸ್. ಓಕೆ, ಗ್ರೇಟ್. ಮತ್ತೆ ಇವಾಗ ನೋಡ್ತಿದ್ದೀರ ಪಾಪು, ಮತ್ತೆ ನೀನು ಹೆಂಗೆ ಮ್ಯಾನೇಜ್ ಮಾಡ್ತೀಯ? ಪಾಪು ಒಂದು ಸೈಡು, ಯೂಟ್ಯೂಬ್ ಒಂದು ಸೈಡು, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ವರ್ಕ್ ಟೈಮ್? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಪ್ಪ ಅಂದರೆ ಅದೇ ಈಗ ನೋಡ್ತಾ ಇದ್ದೀರಲ್ಲ, ಹಿಂಗೆ ಇವಳನ್ನ ಆಟ ಆಡ್ತಿರ್ತಾಳೆ. ಬಟ್ ಏನಪ್ಪ ಅಂದರೆ ನನಗೆ ಫಸ್ಟ್ ಪ್ರಿಯಾರಿಟಿ ನಾನು ಬಂದು ರಾಹ ಕೊಡ್ತೀನಿ. ಬಿಕಾಸ್ ನನಗೆ ಮದರ್ಹುಡ್ ಸಿಕ್ಕಿರೋದು ಈಗ ಒಂದು 1 ಇಯರ್ ಆಯ್ತು ಈಗ ಜಸ್ಟ್. ಬಟ್ ಇದೊಂದು ನಾನು ಎಂಜಾಯ್ ಇನ್ನೊಂದು 4-5 ಇಯರ್ಸ್ ಮಾಡ್ಬೋದು, ಅದಾದಮೇಲೆ ಬೇರೆನೇ ಲೈಫ್ ಇರುತ್ತೆ. ಸೊ ಐ ಹ್ಯಾವ್ ಟು ಎಂಜಾಯ್ ಮೈ ಮದರ್ಹುಡ್, ಯಾಕಂದರೆ ಈಗೇನಿದೆ ಅದು ನಂಗೆ ಮುಂದೆ ಸಿಗಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಿಫರೆನ್ಸು ಮತ್ತು ಫಸ್ಟ್ ಪ್ರಿಯಾರಿಟಿ ನನ್ನ ಮಗಳಿಗೆ ಕೊಡ್ತೀನಿ. ಸೊ ಬೆಳಗ್ಗಿಂದ ರಾತ್ರಿ ಅವಳು ಮಲಗೋ ತನಕ ಅವಳದ್ದು ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ಫಸ್ಟ್ ಅವಳಿಗೆ ಮಾಡೋದು. ಊಟದಿಂದ ಹಿಡಿದು ತಿಂಡಿ, ಸ್ನಾನ, ಸ್ಲೀಪು ಎಲ್ಲ ಫಸ್ಟ್ ಅವಳು ಮುಗಿಸ್ತೀನಿ. ಅವಳು ಎಲ್ಲ ಮುಗಿಸಿ ಮಲಗಾದ್ಮೇಲೆ ನನಗಂತ ಏನು ಫ್ರೀ ಟೈಮ್ ಸಿಗುತ್ತಲ್ಲ, ಸೊ ಆ ಒಂದು ಫ್ರೀ ಟೈಮಲ್ಲಿ ನಾನು ಎಡಿಟಿಂಗ್ ಆಗಿರ್ಬೋದು, ಈ ಥರ ವೀಡಿಯೋ ಅಂತೂ ನಾವು ಮುಂಚೆನೇ, ನಂಗೆ ಅಶು ಅದ್ರಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ವೀಡಿಯೋದಲ್ಲೆಲ್ಲ. ಸೊ ಅವ್ರು ಮಾಡಿಟ್ಕೊಂಡಿರ್ತಾರೆ. ಆ್ಯಂಡ್ ಇವತ್ತು ಇವಳು ಸ್ವಲ್ಪ ಚಿಲ್ ಆ್ಯಂಡ್ ಆರಾಮ್ ರಿಲ್ಯಾಕ್ಸಿಂಗ್ ಆಗಿದ್ದಾಳೆ. ಹಾಗಾಗಿ ಇವಳು ಪಾಡಿಗೆ ಇವಳು ಆಟಾಡಕ್ಕೆ ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಅದರ್ವೈಸ್ ಇವಳು ಹಿಡ್ಕೊಂಡು ನಾನೊಬ್ಳೆ ಆ ರಿಸ್ಕ್ ಅಂತೂ ತೊಗೊಳಲ್ಲ. ಏನೋ ಅಶು ಇದ್ದಾರೆ ಇವತ್ತು ಬೈ ಎನಿ ಚಾನ್ಸ್ ವೀಕೆಂಡ್ ಅಂತ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ಅವಳಿಗೆ ಬಿಟ್ಬಿಟ್ಟು ನಾನು ಫೋನ್ ಇಟ್ಕೊಂಡು ಕುತ್ಕೊಳ್ಳೋದು, ಬೇರೆ ಏನೋ ಕೆಲಸ ಮಾಡದೆ ಕುತ್ಕೊಳ್ಳೋದು ಅವೆಲ್ಲ ಸೀನ್ ಇಲ್ಲ. ಅವಳದ್ದು ಏನಿದೆ A to Z ಮುಗಿಸಿ ಫಸ್ಟ್ ಪ್ರಿಯಾರಿಟಿ ಅವಳಿಗೆ ಕೊಟ್ಟು ಅವಳು ಮಲಗಿದ ಮೇಲೆ ನನ್ನ ಎಲ್ಲ ಬಾಕಿ ಎಡಿಟಿಂಗ್ಸು, ನನ್ನ ಶಿಫ್ಟ್ ಅದು ನಮ್ಮ ಮನೇಲಿ ಇರೋರಿಗೆ ಗೊತ್ತು, ಅದು ನಾನೇನು ಹೆಂಗೆ ಎಡಿಟ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು. ಯೂಶಲಿ ನಾನು ಎಲ್ಲ ಎಡಿಟಿಂಗ್ಸ್ ಮಾಡೋದೇ ಮಿಡ್ ನೈಟಲ್ಲಿ.
ಸೊ ನನ್ನ ನಿದ್ದೆನೂ ತ್ಯಾಗ ಮಾಡಿ ನಾನು ಎಡಿಟಿಂಗ್ ಮಾಡ್ತೀನಿ ಹೊರತು ಇವಳನ್ನ ಇಟ್ಕೊಂಡು ಹಿಂಗಂತೂ ನಾನು ಎಡಿಟಿಂಗ್ ಮಾಡಲ್ಲ. ಬಿಕಾಸ್ ಮಕ್ಳಾದ್ಮೇಲೆ ನಾವು ನೋಡ್ತಾನೇ ಇರಬೇಕಾಗತ್ತೆ ಅವ್ರನ್ನ, ಪ್ರತಿ ಎಷ್ಟು ಕಣ್ಣಿದ್ರೂ ಸಾಲದು. ಹಾಗಾಗಿ ನಾನು ಎಲ್ಲ ಅಟೆನ್ಷನು ನನ್ನ ಮಗಳಿಗೆ ಇರುತ್ತೆ, ಅವಳು ಮಲಗಿದ ಮೇಲೆ ಇನ್ನು ಮಿಕ್ಕಿರೋದೆಲ್ಲ. ಸೊ ದಟ್ಸ್ ಹೌ ಐ ಆಮ್ ಬ್ಯಾಲೆನ್ಸಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ಬೇಬಿ. ಗ್ರೇಟ್ ವೆರಿ ಥಾಟ್ಫುಲ್ ಆನ್ಸರ್ ಮ್ಯಾಮ್. ಥ್ಯಾಂಕ್ ಯು. ಕಪ್ಪನ್ಕಾ ಥೈಲ್ಯಾಂಡ್ ಟಚ್. ಎಸ್. ಕ್ವಶನ್ ಬಂದ್ಬಿಟ್ಟು, ಹೌ ಡು ಯು ಡೀಲ್ ವಿತ್ ನೆಗೆಟಿವ್ ಥಾಟ್ಸ್ ಅಂಡ್ ಮೈಂಡ್ ಸೆಟ್ ಆಫ್ ಪೀಪಲ್? ಸೊ ಹೆಂಗೆ ಅಂದರೆ ಇವಾಗ ಕೆಲವರು ಅಯ್ಯೋ ಇದ್ಯಾಕೆ ಮಾಡಿದ್ರಿ ಅದು ಮಾಡಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಇದು ಬೇಕಿತ್ತ ಅಂತೆಲ್ಲ ಕ್ವಶನ್ಸ್. ಫಸ್ಟ್ ಆಫ್ ಆಲ್ ನಿಮ್ಮ ಕ್ವೆಶ್ಚನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದಕ್ಕೆ ನಾನು ಆನ್ಸರ್ ಮಾಡಲೇಬೇಕು. ಇದು ನೀವು ಕೇಳಿದೇನು ಹೇಗೆ ಡೀಲ್ ಮಾಡ್ತೀರಾ, ನಾನು ಇದನ್ನು ಡೀಲೇ ಮಾಡಲ್ಲ. ಬಿಕಾಸ್ ನಾನು ಅದಕ್ಕೆ ರೆಸ್ಪಾಂಡೇ ಮಾಡಲ್ಲ. ಕಮೆಂಟ್ಸ್ ಅಂದಮೇಲೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾವೇನೋ ಒಂದು ಹೊಸದು ಮಾಡ್ತಿದ್ದೀವಿ ಅಂದರೆ ನಾವೊಂದು ಕಾಯಿನ್ ಥರ, ಓಕೆ, ನಾವೊಂದು ಕಾಯಿನ್, ಕಮೆಂಟ್ಸ್ ಈಸ್ ನಥಿಂಗ್ ಬಟ್ ಕಾಯಿನ್ ಅಂತ ಅಂದ್ಕೊಳ್ಳಿ ಎಲ್ಲರೂ. ಕಾಯಿನ್ಸ್ಗೆ 2 ಫೇಸ್ ಇದ್ದೇ ಇರುತ್ತೆ, ಓಕೆನಾ, ಹೆಡ್ ಆ್ಯಂಡ್ ಟೇಲ್ಸ್. ಸೊ ಹಾಗೆ ಕಮೆಂಟ್ಸ್ ಪಾಸಿಟಿವ್ ಇರುತ್ತೆ ಆ್ಯಂಡ್ ನೆಗೆಟಿವ್ ಕೂಡ ಇರುತ್ತೆ. ಆ್ಯಂಡ್ ನೀವು ಯಾವ ಥರ ತಗೋತೀರ ಅನ್ನೋದ್ಮೇಲೆ ಡಿಪೆಂಡು. ನೆಗೆಟಿವಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನಗೆ ನಾನು ಏನು ಮಾಡ್ತಾ ಇದ್ದೀನಿ, ನನಗೊಂದು ಕ್ಲಾರಿಟಿ ಇದೆ, ನನಗೊಂದು ವಿಷನ್ ಇದೆ. ನನಗೆ ಮಾತ್ರ ಅಲ್ಲ, ನನ್ನ ಮನೆಯಲ್ಲಿ ಎಲ್ಲರಿಗೂ ಇದೆ. ಅಂದರೆ ನನ್ನ ಅತ್ತೆ ಮಾವ, ನನ್ನ ಹಸ್ಬೆಂಡು, ಎಲ್ಲರಿಗೂ ಅಕ್ಕ ಭಾವ, ಎವ್ರಿಬಡಿ ನೋಸ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ಸಾಕು, ನನಗೆ ಔಟರ್ ಸರ್ಕಲ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಎನಿಬಡಿ ಯಾರು ಹೇಗೆ ಕಮೆಂಟ್ ಹಾಕಿದ್ರು ನನಗೆ ಗೊತ್ತಿದೆ ನಾನು ಏನು ಮಾಡ್ತೀನಿ. ಇದು ನನ್ನೊಂದು ಒಬ್ಳು ವಿಷಯದಲ್ಲಿ ಮಾತ್ರ ಮ್ಯಾಟರ್ ಆಗಲ್ಲ. ಸೊ ಯಾರೇ ಯಾವುದೇ ಕೆಲಸ ಮಾಡಿದ್ರು ನೆಗೆಟಿವ್ ಕಮೆಂಟ್ಸು ಪಾಸಿಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. ನೀವು ಒಂದು 10 ಜನ ಒಳ್ಳೇದು ಹೇಳಿ ಎಲ್ಲೋ 1-2 ನೆಗೆಟಿವ್ ಬಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಒಂದು 8 ಜನ ಹೇಳಿದ್ರಾ ಸಾಕು, 8 ಜನಕ್ಕೋಸ್ಕರ ಖುಷಿ ಪಡ್ತೀನಿ. ಇದುವರೆಗೂ ಯಾರು ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿಲ್ಲ, ಅವ್ರು ಕೊಡೋದು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್, ದಿಸ್ ಇಸ್ ಹೌ ಐ ಡೀಲ್ ವಿತ್ ಮೈ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ ಅಷ್ಟೇ. ಸರ್ ವೆರಿ ಥಾಟ್ಫುಲ್ ಆನ್ಸರ್. ಎಸ್. ಸೊ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಜಸ್ಟ್. ಸೊ ಮತ್ತೆ ಹೌದು, ಅದ್ರ ಜೊತೆ ಇವಾಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಸೊ 3 months ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, 0 ಸಬ್ಸ್ಕ್ರೈಬರ್ ಇಂದ ಸ್ಟಾರ್ಟ್ ಮಾಡಿ 3 monthsಗೆನೆ ಲೈಕ್ ಇವಾಗ 970 960 ಅರೌಂಡ್ ಇದೆ. ಸೊ ಹೇಗಿದೆ ಆ ಫೀಲಿಂಗ್, ಆ ಖುಷಿ, ಈ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಮ್ಯಾಮ್? ಏನಂತೀರಾ ಮ್ಯಾಮ್ ನೀವು? ಆಕ್ಚುಲಿ ಟಚ್ ವುಡ್, ಇಲ್ಲಿ ವುಡ್ಡು ಅಲ್ಲಿದೆ ಟಚ್ ಮಾಡೋಕ್ಕೆ, ನನ್ನ ಬರಲ್ಲ ಅಷ್ಟು. ನೀವು ಟಚ್ ಮಾಡಿ ಒಂದ್ಸರ್ತಿ. ಎಸ್, ಓಕೆ, ಟಚ್ ವುಡ್. ಯಾಕಂದರೆ ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆಯಿತಾ, ಇಷ್ಟು ಬೇಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ಬಟ್ ಕೆಲವೊಬ್ರು ಅನ್ಕೋಬೋದು ನಾವೆಲ್ಲರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಬಟನ್ ಒತ್ತಿಸಿದೀವಿ ಅಂತ. ಅದಂತೂ ಸುಳ್ಳು. ಯಾರು ಏನು ಹೇಳಿ ಮಾಡಿಸಿದ್ರು ಅವ್ರು ಮಾಡೋದು ಅಷ್ಟರಲ್ಲೇ ಇದೆ. ಯಾರು ಬೇಕು ಅವ್ರು ಅಷ್ಟೇ ಮಾಡೋದು. ನನಗೆ ಇದುವರೆಗೂ ಬಂದಿರೋದೆಲ್ಲ ಲಾಯಲ್ ಸಬ್ಸ್ಕ್ರೈಬರ್ಸೇ. ಬೇಕಾದ್ರೆ ನಾನು ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತೀನಿ. ನನ್ನ ಒಂದು ಪ್ರತಿಯೊಂದು ಶಾರ್ಟ್ ರೀಲ್ಸು ಮತ್ತು ವ್ಲಾಗ್ಸಿಂದನೇ ಸಬ್ಸ್ಕ್ರೈಬರ್ಸ್ ಬಂದಿರೋದು. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಪಟ್ 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 ಅಂತ ಆಗೋಗ್ತಾರೆ. ಅಷ್ಟಿಲ್ಲದೆ ಯೂಟ್ಯೂಬ್ ಅವ್ರು ಅಷ್ಟು ರೂಲ್ಸ್ ಕೊಟ್ಟಿಲ್ಲ, 1000K ಆಗಬೇಕು, 1K ಆಗಬೇಕು ಅಂತ ಅಷ್ಟು ಈಸಿಯಾಗಿ ರೂಲ್ಸ್ ಕೊಟ್ಟಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಈ ವಿಷಯದಲ್ಲಿ. ಯಾಕಂದರೆ ನಾನು ಸುಮ್ಮನೆ ಜಸ್ಟ್ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಈಗ ನಾನೊಂದು ಯೂಟ್ಯೂಬ್ ವ್ಲಾಗ್ ಹಾಕಿದೆ ಅಂದರೆ ಎನಿ ಟೈಮ್ ಎನಿವೇರ್ ನಾವು ಅದನ್ನು ನೋಡ್ಬೋದು. ಸೊ ಆ ಒಂದು ಮೇಯ್ನ್ ಉದ್ದೇಶಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬಟ್ ಫಾರ್ಚುನೇಟ್ಲಿ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಅದನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ಅವರು ಡೈಲಿ ನೋಡ್ತಾನೆ ಇದ್ದಾರೆ. ಸೊ ಅದು ನಂಗೆ ತುಂಬ ಖುಷಿ ಆಗುವಂಥ ಒಂದು ವಿಷಯ. ಸೊ ಐ ಆಮ್ ಡ್ಯಾಮ್ ಹ್ಯಾಪಿ ಅಬೌಟ್ ಇಟ್. ಸೊ 1K ಆದರೆ ಅಂತೂ ನಾನು ಲಿಟ್ರಲಿ ಆಲ್ಮೋಸ್ಟ್ ನಿಯರ್ ಬೈ ಇದ್ದೀನಿ. ತುಂಬಾ ಖುಷಿ. ನನಗೆ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ಇಷ್ಟ ಆಗ್ತಾ ಇದೆ ಮ್ಯಾಮ್. ಬಟ್ ಅದು ನಿಜವಾಗ್ಲೂ ಟೇಕ್ ಅಸ್ ಥ್ರೂ ದಟ್ ಜರ್ನಿ 400K 300K 100K. ಹೌದು, ಆ್ಯಕ್ಚುಲಿ ನಾನು ಏನು ಆ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೋಗುತ್ತೆ ಅಂತ. ನಾನು ಅನ್ಎಕ್ಸ್ಪೆಕ್ಟೆಡ್, ಇದು ಇಷ್ಟು ಬೇಗ ಆಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದೇ ಹೇಳ್ತಾರಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನೀವು ಯಾವುದೇ ಕೆಲಸ ಮಾಡಿ ಜಸ್ಟ್ ನಿಮ್ಮ ಪ್ಯಾಷನ್, ನಿಮ್ಮ ಪಾಡಿಗೆ ನೀವು ವರ್ಕ್ ಮಾಡ್ಕೊಂಡು ಹೋಗ್ತಾ ಇರಿ. ಅದ್ರ ರಿಸಲ್ಟು ಮೇಲ್ಗಡೆ ಬಿಟ್ಬಿಡೋಣ. ನಾನಂತೂ ಹಾಗೆ ಯಾವ್ದು ಮಾಡಿದ್ರು. ಸೊ ಅದ್ರ ರಿಸಲ್ಟೇ ಇವತ್ತು ಇಷ್ಟು ಬೇಗ ಹೀಗಾಗಿರೋಕ್ಕೆ ಅದೇ ಕಾರಣ.
ಸೂಪರ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಹಾರ್ಡ್ ವರ್ಕ್. ಥ್ಯಾಂಕ್ ನೈಟ್ ಶಿಫ್ಟು, ಲೇಟ್ ನೈಟ್ ಶಿಫ್ಟ್ಗಳು ಸಿಕ್ಕಾಪಟ್ಟೆ ಕಷ್ಟ, ಅದು ಎಡಿಟಿಂಗು ಎಲ್ಲ. ಹೌದು ಕರೆಕ್ಟ್. ಬಟ್ ಅದಕ್ಕೆ ನಂಗೆ ಅಶ್ವಿನೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಲ್ಲ ಅಂದಿದ್ರೆ ನಾನು ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕಂದರೆ ಮಗುನೂ ಇಟ್ಕೊಂಡು ಗೊತ್ತಲ್ವ ನೀವೇ, ಆಲ್ಮೋಸ್ಟ್ ವೀಡಿಯೋಸ್ ಎಲ್ಲ ಕವರ್ ಮಾಡೋದು ಅಶ್ವಿನೇ. ನಾನೇನಿದ್ರು ಎಡಿಟಿಂಗ್ ಅದು ಇದು ಮಾಡಿರ್ತೀನಿ. ಕೆಲವೊಂದು ಟೈಮ್ ಅವ್ರು ಆಫೀಸ್ ಹೋದಾಗ ಕೆಲವೊಂದು ವೀಡಿಯೋಸ್ ನಾನು ಮಾಡಿರ್ತೀನಿ. ಬಿಟ್ಟರೆ ಅವರು ಎಷ್ಟು ಮಾರಲ್ ಸಪೋರ್ಟ್ ನನಗೆ ಕೊಡ್ತಾರೆ ಅಂದರೆ ರಿಯಲಿ ಐ ಆಮ್ ವೆರಿ ಲಕ್ಕಿ ಅಶು ನಿಮ್ಮನ್ನ ಪಡ್ಕೊಳ್ಳೋಕ್ಕೆ ಆ್ಯಸ್ ಅ ಪಾರ್ಟ್ನರ್. ಐ ಆಮ್ ಸೋ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಟಿಲ್ ಡೇಟ್. ಥ್ಯಾಂಕ್ ಯು. ನಮ್ದೇನಿಲ್ಲ, ನಾವೆಲ್ಲ ಕ್ಯಾಮ್ರಾ ಬಿಹೈಂಡ್, ಕ್ಯಾಮ್ರಾ ಫೇಸ್ ನೀವೇ. ಕ್ಯಾಮ್ರಾ ಬಿಹೈಂಡ್ ಇದ್ರು ಆ ಒಂದು ಮಾರಲ್ ಸಪೋರ್ಟ್ ಸುಮ್ಮನೆ ಅಲ್ಲ, ಎಲ್ರಿಗೂ ಅದನ್ನ ಕೊಡಕ್ಕೆ ಬರಲ್ಲ. ಸೊ ಐ ಆಮ್ ಲಕ್ಕಿ. ಇದು ಹೆಂಗಾಯ್ತು ಅಂದರೆ ಸುದೀಪ್ ಬಿಗ್ ಬಾಸ್ ಅಲ್ಲಿ ಹೇಳ್ತಾನಲ್ಲ, ಕ್ಯಾಮ್ರಾ ಹಿಂದೆ ಇರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು ಅಂತ. ನಾವು ಅಷ್ಟರಲ್ಲಿ ಖುಷಿ ಪಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.